ರೇಣುಕಾ ಸ್ವಾಮಿಯವರ ಕುಟುಂಬದ ಆ್ಯಂಗಲ್ನಿಂದ ನೀವು ಯಾವತ್ತಾರು ಯೋಚನೆ ಮಾಡಿದ್ದೀರಾ? ಮಾಡಿದ್ದೀವಿ ಸರ್. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ. ಅವ್ರು ಇವಾಗ ಯಾರದೇ ಏನೇ ಪ್ರಾಬ್ಲಮ್ ಆದ್ರೂ ಸರ್, ಅವ್ರ ಕುಟುಂಬಕ್ಕೂ ಅಷ್ಟೇ ನಾನು ಅವತ್ತೇ ಹೇಳಿದ್ದೀನಿ, ಅದಾದಾಗಲೇ ಹೇಳಿದ್ದೀನಿ, ಒಂದು ಜೀವ ಹೋಗೋದು ತಪ್ಪೆ, ಖಂಡಿತ ತಪ್ಪೆ. ಬಟ್ ಅವ್ರ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತಲೇ ನಾವು ಹೇಳಿದ್ದೀವಿ. ನಾವು ಯಾವತ್ತೂ ಅಷ್ಟೇ ನಾವು ಯಾರ ಬಗ್ಗೆನೂ ಏನು ಇದು ಮಾಡಿಲ್ಲ ಸರ್. ನಾವು ಫ್ಯಾನ್ಸ್ ಆಗಿನೂ ಏನಾಗಿದೆ ಅಚಾನಕ್ ಅದು ಏನಾಗಿದೆ ನಮಗೂ ಗೊತ್ತಿಲ್ವಲ್ಲ, ನಾವು ಆ ಜಾಗದಲ್ಲಿ ಇರಲಿಲ್ಲ. ಹೊರಗಿದ್ದಂಥ ಸಂದರ್ಭದಲ್ಲಿ ಅಥವಾ ಸ್ಟಾರ್ಗಿರಿ ಈಗಲೂ ಇದೆ ಬಿಡಿ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆ ಒಂದು ಕ್ರೇಜ್ ಇದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ದೊಡ್ಡ ದೊಡ್ಡ ನಾಯಕರಿಗೆ ಪ್ರಚಾರ ಮಾಡ್ಕೊಟ್ಟಿದ್ದಾರೆ, ಗೆಲ್ಲಿಸಿದ್ದಾರೆ ಕೆಲವರು, ನಿಮಗೆ ಯಾರು ಅಂತ ನಿಮಗೆ ಗೊತ್ತು. ಸೊ ಈ ಸಂದರ್ಭದಲ್ಲಿ ಯಾರೂ ಕೂಡ ಅವ್ರು ಬೆನ್ನು ನಿಲ್ತಾ ಇಲ್ಲ. ನಿಂತಿರು ಸರ್, ನಿಂತಿದ್ದಾರೆ. ಯಾರು ನಿಂತಿಲ್ಲ ಅಂತಲ್ಲ, ನಿಂತಿದ್ದಾರೆ, ತುಂಬಾ ಜನ ನಿಂತಿದ್ದಾರೆ. ನಮ್ಮ ಸತೀಶ್ ಅಣ್ಣ ನಾನು ಹೇಳ್ತೀನಿ ನಿಮಗೆ, ಯಾರು ನಿಲ್ಬೇಕಿತ್ತು? ಅಭಿಷೇಕ್ ಅಂಬರೀಷ್ ಅವ್ರು ನಿಲ್ಬೇಕಿತ್ತು, ಅವ್ರ ತಾಯಿ ನಿಲ್ಬೇಕಿತ್ತು, ಅಥವಾ ನೀವು ಹೇಳಂಗೆ ಸತೀಶ್ ರೆಡ್ಡಿ ಅವ್ರು ನಿಲ್ಬೇಕಿತ್ತು, ಅಥವಾ ಮಣಿರತ್ನ ಅವ್ರು ನಿಲ್ಬೇಕಿತ್ತು, ಅಥವಾ ಈ ಕಡೆ ಬಂದರೆ ನಮ್ಮ ಜಮೀರ್ ಅಹಮದ್ ಖಾನ್ ನಿಲ್ಬೇಕಿತ್ತು, ಚಲುವರಾಯ ಸ್ವಾಮಿ ಅವ್ರು ನಿಲ್ಬೇಕಿತ್ತು. ಸೊ ಯಾರು ನಿಂತಿದ್ದಾರೆ ಸರ್? ಹೊರಗಡೆ ನಿಮ್ಗೆಲ್ಲೂ ಕಾಣಿಸ್ತಿಲ್ಲ ಅದು. ಈಗ ಹೊರಗಡೆ ಬರ್ತಿಲ್ಲ, ಯಾರು ಸಪೋರ್ಟ್ ಮಾಡ್ತಿದ್ದಾರೆ, ಯಾರು ಸಪೋರ್ಟ್ ಮಾಡ್ತಿಲ್ಲ, ಅದು ಒಳಗಡೆ ಇದೆ ಸರ್. ಅದೆಲ್ಲ ಯಡಿಯೂರಪ್ಪನವರು ಜೈಲಿಗೆ ಹೋದಂತ ಸಂದರ್ಭದಲ್ಲಿ ಶಿವಕುಮಾರ ಸ್ವಾಮೀಜಿಗಳು ತುಮಕೂರ್ನ ನಾವೆಲ್ಲ ನಡೆದಾಡೋ ದೇವರು ಅಂತ ಕರೀತೀವಿ, ನಡ್ಕೊಂಡು ಬಂದ್ಬಿಡ್ತಾರೆ, ಜೈಲಿಗೆ ಬಂದ್ಬಿಡ್ತಾರೆ. ಹಂಗಾದ್ರೆ ಯಾರಿಗೂ ಹೋಗಿ ದರ್ಶನ ಒಂದು ನೋಡ್ಕೊಂಬರೋಣ ಅಂತ ಅನ್ಸಿಲ್ವಾ? ಎಲ್ಲಿ ಸರ್ ಅಷ್ಟು ವಿಷಯ ಯಾರನ್ನು ಬಿಡ್ತಾನೆ ಇಲ್ವಲ್ಲ ಅಲ್ಲಿ. ಓಕೆ, ನಿಮ್ಮನ್ನ ಬಿಡ್ತಾ ಇಲ್ಲ, ಕರೆಕ್ಟು. ಈ ದೊಡ್ಡ ದೊಡ್ಡ ಪೊಸಿಷನ್ ಇಲ್ದವ್ರು ಬಿಡ್ತಾ ಇಲ್ವಾ? ಯಾರಿಗೂ ಬಿಡ್ತಾರೆ. ಬಟ್ ಏನು ಅಂತಂದ್ರೆ ಇಲ್ಲಿ ಹೆಂಗಾಗಿದೆ ಗೊತ್ತಾ ಸರ್, ಅದು ಬೇರೆ ತರ ಆಗಿದೆ ಇಲ್ಲಿ. ಓಕೆನಾ? ಇಲ್ಲಿ ಕೆಲವರು ಅವ್ರನ್ನ ಇಷ್ಟಪಡೋರು ಇದ್ದಾರೆ, ಇಷ್ಟಪಡದೇ ಇರೋರು ಇದ್ದಾರೆ, ಪೊಲಿಟಿಕಲ್ ಅಲ್ಲೂ ಇದ್ದಾರೆ. ಸರಿನಾ? ನೀವು ಪೊಲಿಟಿಕಲ್ ಆಗಿ ಕೇಳಿದಾಗ ನಾನು ಪೊಲಿಟಿಕಲ್ ಆಗಿ ಆನ್ಸರ್ ಮಾಡ್ಬೇಕು. ಇಲ್ಲಿ ಇದ್ದಾರೆ ಸರ್, ಅವ್ರನ್ನ ಇಷ್ಟಪಡೋರು ತುಂಬಾ ಜನ ಇದ್ದಾರೆ, ಪೊಲಿಟಿಕಲ್ ಅಲ್ಲೂ ತುಂಬಾ ಜನ ಇಷ್ಟಪಡೋರು ಇದ್ದಾರೆ, ಆಗದೆ ಇರೋರು ಇದ್ದಾರೆ ಇಲ್ಲಿ. ಓಕೆನಾ? ಸೊ ಆದ್ರಿಂದ ನಾವ್ ಹೇಳ್ಬೇಕಾಗಿರೋದು, ಅವ್ರಿಗೆ ಯಾವ ಸ್ಥಿತಿಲಿ ಇದ್ದಾರೋ ಇರ್ಲಿ. ಈಗ ಅವ್ರು ಹೊರಗಡೆ ಬಂದ ಮೇಲೆ ನೀವು ಆಮೇಲೆ ಅವ್ರನ್ನ ನೋಡ್ತೀರಾ, ಯಾವ ತರ ಏನು ಹೆಂಗೆ ಎತ್ತ ಅದನ್ನ ನೀವು ಆಮೇಲೆ ನೋಡ್ತೀರಾ. ಈಗ ನಾನು ಮಾತಾಡೋದು ತುಂಬಾ ತಪ್ಪಾಗತ್ತೆ, ಕೆಲವು ವಿಚಾರಗಳು ನಾನು ಹೇಳೋದೀಗ ತಪ್ಪಿರ್ಬೋದು. ಹೊರಗಡೆ ಬಂದ್ಮೇಲೆ ಅವರೇ ಉತ್ತರ ಕೊಡ್ತಾರೆ ನಿಮ್ಗೆ, ಅವರೇ ಮಾತಾಡ್ತಾರೆ, ಯಾರ ಜೊತೆಲಿ ನಿಂತರು, ಯಾರ ಜೊತೆಲಿ ನಿಂತಿಲ್ಲ, ಯಾರು ಏನ್ ಮಾಡಿದ್ದಾರೆ, ಎಷ್ಟು ಹೆಲ್ಪ್ ಮಾಡಿದ್ದಾರೆ ಎಲ್ಲ ಅವರೇ ಬಂದು ಮಾತಾಡ್ತಾರೆ. ಅದು ನಾನು ಹೇಳೋದಕ್ಕಿಂತ ಅವ್ರು ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ. ಅವರೇ ಕುತ್ಕೊಂಡು ಒಂದಿನ ಅವ್ರ ಮುಂದೆ ಹಿಂಗ್ ಕುತ್ಕೊಂಡು ಕೇಳಿ, ಅವ್ರನ್ನ ಬಂದ್ಮೇಲೆ ಅವ್ರು ಹೇಳ್ತಾರೆ ಯಾರ ಜೊತೆ. ವಿಜಯಲಕ್ಷ್ಮಿ ಅವ್ರನ್ನ ಯಾವತ್ತಾರು ಸಂಪರ್ಕ ಮಾಡಿದ್ರ ಅದಾದ್ಮೇಲೆ? ಸರ್ ಹೌದು ಸರ್, ಮೊನ್ನೆನೂ ಫಸ್ಟ್ ಶೋ ಬಂದಾಗ್ಲೂ ಮಾತಾಡಿದೀವಿ. ಅವರು ಕುಗ್ಲಿಲ್ಲ, ಅವರು ಸ್ಟ್ರಾಂಗ್ ಆಗಿದ್ದಾರೆ ಸರ್. ಒಂದು ಹೆಣ್ಣು ಮಗಳಾಗಿ ಇಷ್ಟು ಸ್ಟ್ರಾಂಗ್ ಆಗಿರ್ಬೇಕು ಅಂತಂದ್ರೆ ಬಹಳ ಕಷ್ಟ ಇವತ್ತಿನ ದುನಿಯಾದಲ್ಲಿ. ಆಗಲ್ಲ, ಎಷ್ಟೋ ಜನ ಕುಗ್ಗೋಗ್ಬಿಡ್ತಾರೆ ಹಿಂಗೇನೋ ಪರಿಸ್ಥಿತಿ ಆದ್ರೆ. ಇಂಥ ಪರಿಸ್ಥಿತಿ ಯಾರಿಗೂ ಬರೋದು ಬೇಡ ಸರ್. ಆದ್ರೆ ಅವ್ರ ಕುಟುಂಬಕ್ಕೆ ಎಷ್ಟು ನೋವು ತಿಂತಾದ್ರೆ ಗೊತ್ತಾ ಸರ್ ಇದು? ಆಗಲ್ಲ ಅದು ಯಾರ ಕೈಯಲ್ಲೂ. ಇವತ್ತು ಎಷ್ಟು ಅವ್ರನ್ನ ನೆಗೆಟಿವ್ ಆಗಿ ತೋರಿಸ್ತಾವ್ರೋ, ಅವ್ರ ಮನೇಲಿ ಈ ತರ ಆಗ್ಬಿಟ್ಟಿದ್ರೆ ಕಷ್ಟ ಇರ್ಲಿಲ್ಲ ಸರ್. ಅವ್ರ ಮನೇಲಿ ಇದೇ ಪ್ರಾಬ್ಲಮ್ ಆಗಿದ್ದಿದ್ರೆ ಅವ್ರು ಹೆಂಗ್ ಯೋಚನೆ ಮಾಡ್ತಿದ್ರು? ಇದೇ ತರ ಯೋಚನೆ ಮಾಡ್ತಿದ್ರಾ? ಬರೀ ನೆಗೆಟಿವ್ ಸರ್. ಹಂಗಾಯ್ತು, ಹಿಂಗಾಯ್ತು, ಹಿಂಗಾಯ್ತಂತೆ, ಹಂಗಾಯ್ತಂತೆ, ಏನು ಇರೋದೇ ಇಲ್ಲ. ಅಲ್ಲಿ ಏನು ಇಲ್ಲ. ಈ ದರ್ಶನ್ ಅವ್ರ ಬಗ್ಗೆನೇ ಯಾಕೆ ಇಷ್ಟ ಆಗುತ್ತೆ? ಎಲ್ಲಿ ಬೆಳೀತಾರೋ, ಇನ್ನು ಎಲ್ಲಿ ಏನಾಗ್ಬಿಡ್ತಾರೋ ಇವರು. ಆಲ್ರೆಡಿ ಆಗೋಗಿದ್ದಾರೆ ಅಂದ್ರೆ ಆ ಭಯದಿಂದ ಆಗುತ್ತೆ ಅಂತನಾ? ಭಯದಿಂದ ಸರ್, ಭಯ ಇದೆ ಆಕ್ಚುಲಿ, ತುಂಬಾ ಭಯ ಇದೆ. ಮುಂದಕ್ಕೆ ನೀವು ನೋಡ್ತೀರಾ ಅದನ್ನ. ಅದಕ್ಕೆ ನಾನ್ ಹೇಳೋ ಬದಲು ಅವ್ರ ಮಗ ಯಾವ ಇದ್ರಲ್ಲಿದ್ದಾರೆ ಇವಾಗ? ಅವ್ರದ್ದು ಸ್ಕೂಲ್ ಸರ್, ಸ್ಕೂಲು, ಕಾಲೇಜು, ಕೆಲಸ ಅವ್ರದ್ದು. ಬರೀ ಇವಾಗ ಕಾನ್ಸಂಟ್ರೇಷನ್ ಅಂದ್ರೆ ಮನೆ. ತಂದೆ ಜೈಲಲ್ಲಿದ್ದಾರೆ, ಅವರು ಸ್ಕೂಲಿಗೆ ಇದಕ್ಕೆ ಏನ್ ಇಲ್ಲ ಇದಾರೆ ಸರ್, ಕರ್ಕೊಂಡ್ ಬರಕ್ಕೆ ಹೋಗೋರೆಲ್ಲ ಇದಾರೆ, ಅದೆಲ್ಲ ಇದಾರೆ, ಏನ್ ಪ್ರಾಬ್ಲಮ್ ಇಲ್ಲ. ಬಟ್ ಅವರು ಕುಗ್ಗೋಗಿದ್ದಾರೆ ಎಲ್ರು. ವಿಜಯಲಕ್ಷ್ಮಿ ಅವರು ಸ್ಟ್ರಾಂಗ್ ಆಗಿದ್ದಾರೆ, ಅವ್ರು ಸ್ಟ್ರಾಂಗ್ ಆಗಿದ್ದಾರೆ. ಅವ್ರು ಒಳಗಡೆ ದರ್ಶನ್ ಸರ್ ಸ್ಟ್ರಾಂಗ್ ಆಗಿದ್ದಾರೆ. ಓಕೆನಾ? ಇಲ್ಲಿ ಯಾರು ವೀಕ್ ಆಗಿಲ್ಲ ಸರ್. ಅಭಿಮಾನಿಗಳು ಯಾರು ನಾವು ಎಲ್ಲಿ ವೀಕ್ ಆಗ್ಬಿಡ್ತೀವೋ ಅಂದ್ಬಿಟ್ಟು ನಾವು ಮೊನ್ನೆ ಒಂದು ಸಂದೇಶ ಕಳ್ಸಿದವ್ರು ನಮ್ಗೆ. ಇಲ್ಲಾಂದ್ರೆ ಎಲ್ಲ ಕುಗ್ಗೋಗ್ತಿದ್ವಿ ನಾವು. ಸಂದೇಶ ಅವ್ರು ಕಳಿಸಿದ್ಮೇಲೆ ನಮ್ಗೆ ಹುಮ್ಮಸ್ ಜಾಸ್ತಿ ಆಯ್ತು. ಜೈಲ್ ಮಾಹಿತಿ ಪ್ರಕಾರ ಯಾವುದೇ ವಿಶೇಷ ಸವಲತ್ತೇನೇ ಇಲ್ಲ ಅವ್ರಿಗೆ, ನಾರ್ಮಲ್ ಆಗೇ ಇದ್ದಾರೆ. ಆಯ್ತು ಓಕೆ ಡನ್. ಯಾವ್ದು ವಿಶೇಷ ಸವಲತ್ತು ಇಲ್ಲ ಅಂದ್ರಲ್ಲ, ಅವ್ರಿಗೆ ಯಾಕೆ ಈ ತರ ಮಾಡ್ತಾರೆ? ಯಾಕೆ ಎಲ್ಲ ನಡೀತಾ ಇದೆ ತಾನೆ ಸರ್?
ಒಳಗಡೆ ಏನೇನ್ ಬೇಕೆಲ್ಲ ಎಲ್ಲ ಒಳಗಡೆ ಹೋಗುತ್ತೆ, ಹೆಂಗ್ ಅಲ್ಲ permission ಸಿಗುತ್ತೆ? ಸುಪ್ರೀತ್ ಅವರೇ, ಈಗ ಮೊದಲೇ ಒಂದಿಷ್ಟು ಘಟನೆಗಳು ನಡೆದ್ವು, ಅದಕ್ಕೆ ಕಾರಣ ಅಂತಂದ್ರೆ ಅಲ್ಲಿ ಆಯ್ತು ಸರ್, ಅವ್ರ ಒಬ್ರೇನ ಸರ್? ಜೈಲಲ್ಲಿ ಎಷ್ಟು ಜನ ಇಲ್ಲ ಸರ್? ಅಲ್ಲ ಸ್ಟ್ರಿಕ್ಟ್ ಆಗಿದ್ದು ಈಗ ತಾನೇ ಈಗ ಮಾಡ್ಬೇಕು ಸರ್ ಸ್ಟ್ರಿಕ್ಟ್, ಇವಾಗ ಈಗ ಮಾಡಬಾರ್ದು ಸರ್ ಸ್ಟ್ರಿಕ್ಟ್. ಹೌದು. ನಾವು ಏನೋ ಈಗ ಸರ್ಕಾರನ ದರ್ಶನ್ ಅಂತ ನಟರಿಗೆ ಅಲ್ಲಿದ್ದ ಬೇರೆ ಕ್ರಿಮಿನಲ್ಸ್ ಗಳ ಜೊತೆ ಸೇರ್ಕೊಂಬಾರ್ದು ಅನ್ನುವ ಒಂದು ಜಾಗ್ರತೆ ಕೂಡ ಇರ್ಬೇಕಲ್ವಾ? ಸರ್ ಇರ್ಬೇಕು, ಬಟ್ ಅವ್ರ ಜೊತೆ ಸೇರೇ ಇಲ್ವಲ್ಲ ಇವರು. ಫೋಟೋಸ್ಗಳು ಬಂದಿತ್ತಲ್ಲ. ಫೋಟೋಸ್ ಅಂದ್ರೆ ಒಳಗಡೆ ಹೋದ್ಮೇಲೆ ಸರ್, ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಹೌದು. ಒಳಗಡೆ ಹೋದಾಗ ಪರಿಚಯ ಆಗೇ ಆಗ್ತಾರಲ್ವ ಸರ್, ಕುತ್ಕೊಂಡು ಮಾತಾಡಿ. ಇವಾಗ ಒಂದು ಬ್ಯಾರಕ್ಕಲ್ಲಿ ಒಂದಷ್ಟು ಜನ ಇರ್ತಾರೆ ಅಂದಾಗ ನಾವು ಮಾತಾಡಕ್ಕಾಗಲ್ವಾ? ನೋಡಿ, ಕಳೆದ ಸರಿ ಬಂದಿರೋದು ಈ ವಿಲ್ಸನ್ ಗಾರ್ಡನ್ ನಾಗ ಜೊತೆಗಿನ ಫೋಟೋ, ಅದೇನೆ ಅವರಿಗೆ ಬಹಳ ದೊಡ್ಡ ನೆಗೆಟಿವ್ ಆಯ್ತಾರಂತ. ಅದು- ಕೋರ್ಟ್ಗಳು ಕೂಡ ಬಹಳ ಕಟ್ಟುನಿಟ್ಟಿನ ಸೂಚನೆ ಕೊಟ್ವು, ದರ್ಶನ್ ಅವರಿಗೆ ಪಿನ್ ಪಾಯಿಂಟ್ ಯಾವುದೇ ವಿಶೇಷ ಸವಲತ್ತನ್ನು ನೀಡಬಾರ್ದು ಅಂತ. ಸೊ ಇಲ್ಲಿ ವ್ಯವಸ್ಥೆ ತಪ್ಪು ಅಂತ ಹೇಳಕ್ ಬರಲ್ಲ, ಸರ್. ಯಾಕಂದ್ರೆ ಅವ್ರಿಗೆ ಆ ಜಾಗ್ರತೆ ಮೊದಲೇ ಇರ್ಬೇಕಿತ್ತು. ಸರ್ ಬರೀ ಅವ್ರಿಗೆ ಮಾತ್ರನೇನಾ, ಬೇರೆ ಯಾರೂ ಇಲ್ವಾ ಇಲ್ಲಿ? ನಾನು ಕೇಳೋದು ಬರೀ ಅವ್ರಿಗೆ ಯಾಕೆ ಇಷ್ಟು ಸ್ಟ್ರಿಕ್ಟ್ ಮಾಡ್ತಾ ಇದಾರೆ, ಅವ್ರಿಗೆ ಯಾಕೆ ಕಡಿವಾಣ ಆಗ್ತಾ ಇದ್ದಾರೆ ಸರ್ಕಾರದವರು? ಸೊ ಎಕ್ಸಾಂಪಲ್ ನಾನು ಹೇಳ್ತಿರೋದು ನಿಮ್ಗೆ, ಏನಕ್ಕೆ ಅವರೇ ಇಲ್ಲ ಸುಪ್ರೀತ್ ಅವರೇ, ನಾನು ಜೈಲಿಂದ ಬಹಳ ಹತ್ರದಿಂದ ನೋಡಿದ್ದೀನಿ, ಮತ್ತೆ ಜೈಲಿನ ಒಳಗಡೆಯ ಹೆಂಗಿರುತ್ತೆ ಅನ್ನೋದನ್ನು ಕೂಡ ಬಹಳ ವರ್ಷಗಳ ಕಾಲ ನೋಡಿದ್ದೀನಿ ನಾನು ಅದನ್ನ. ಸೊ ನಾನು ಹೇಳೋದು ಏನಂತಂದ್ರೆ, ಬಹಳಷ್ಟು ಜನ ಕೈದಿಗಳು ಅಲ್ಲಿದ್ದಾರೆ ಸುಪ್ರೀತ್ ಅವರೇ, ಅವರು ಈಗ ಮನೆಗೆ ಹೋಗಕ್ಕೆ ತಯಾರಿಲ್ಲ. ಈಗ 12 ವರ್ಷದಿಂದ ಹಿಂದೆ ಜೈಲ್ ಸೇರ್ಬಿಟ್ಟಿದ್ದಾರೆ. ಈಗ ನಾನು ಅವ್ರನ್ನ ಮಾತಾಡಿಸಿದಾಗ ನನ್ಗೆ ಹೇಳೋದವರು, ನಾನು ಮನೆಗೆ ಹೋದ್ರೆ ಅಲ್ಲಿ ಅವ್ರಿಗೆ ಹೆಂಗ್ ಮುಖ ತೋರಿಸ್ಲಿ, ಈಗ ನಾನು ಜೈಲಿಗೆ ಸೆಟ್ ಆಗ್ಬಿಟ್ಟಿದ್ದೀನಿ, ಇಲ್ಲೇ ಕೆಲಸ ಮಾಡ್ಕೊಂಡಿರ್ತೀನಿ ಅನ್ನೋ ರೀತಿಯ ಕೆಲವು ಕೈದಿಗಳು ಇದ್ದಾರೆ. ಅದು ಇಲ್ಲ ಅಂತಲ್ಲ, ಅಂದ್ರೆ ಅವ್ರು ಇಲ್ಲಿಗೆ ಒಪ್ಕೊಂಡ್ ಬಿಟ್ಟಿದ್ದಾರೆ ಜೈಲ್ ನಿಮಕ್ಕೆ. ಅವ್ರು ಹೊರಗಡೆ ಬಿಟ್ಟರು ಕೂಡ ಹೋಗಲ್ಲ. ನೀವು ಅಲ್ಲಿ ನೋಡ್ಬೋದು, ಜೈಲ್ ಅಕ್ಕಪಕ್ಕ ಎಲ್ಲರೂ ಹೋದ್ರೆ, ಪ್ರಪ್ನಗರ ಅಕ್ಕಪಕ್ಕ ಹೋದ್ರೆ ಸುಮ್ಮನೆ ಬೆಳೆ ಬಟ್ಟೆ ಹಾಕೊಂಡು ಓಡಾಡ್ತಿದ್ದಾರೆ. ಅವರು ಹೊರಗೆ ಬಿಟ್ಟರು ಕೂಡ ಓಡೋಗಲ್ಲ ಯಾವತ್ತು. ಸೊ ಅಂತ ಎಲ್ಲ ಸೌಲಭ್ಯ ಸಿಗುತ್ತೆ ನಿಮ್ಗೆ ಅಲ್ಲಿ ಅಂತ. ನೋ ಹಂಗೆ ಹೇಳ್ತಾ ಇಲ್ಲ. ಸೊ ಅಂದ್ರೆ ಅವ್ರು ಯಾವುದೇ ರೀತಿಯ ಈ ತರದ ಗ್ಯಾಂಗ್ಗಳ ಜೊತೆ ಸೇರ್ಕೊಂಡಿಲ್ಲ ಅಂತ ನಾನು ಹೇಳ್ತಾ ಇರೋದು. ಸೊ ಅವಾಗ ದರ್ಶನ್ ಅವರಿಗೂ ಆ ರಿಲೀಫ್ ಸಿಕ್ತಿತ್ತೇನೋ ಅಂತ ನನಗೆ ಬಹುಶಃ ನಾನು ವೈಯಕ್ತಿಕವಾಗಿ ಅನ್ಕೊಂಡಿದ್ದು. ಅಂದ್ರೆ ಇದು ಯಾವುದೇ ದರ್ಶನ್ ಅವ್ರ ಬಗ್ಗೆ ನನ್ಗೆ ಯಾವುದೋ ಇದರಿಂದ ಕೇಳ್ತಾ ಇಲ್ಲ, ಅಥವಾ ಮತ್ತೊಂದು ಅಂಶವನ್ನು ಇಟ್ಕೊಂಡು ಹೇಳ್ತಾ ಇಲ್ಲ ನಾನು. ಸೊ ಆ ಒಂದು ಜಾಗ್ರತೆ ದರ್ಶನ್ ಅವ್ರಿಗೆ ಇದ್ಬಿಟ್ಟಿದ್ರೆ ಬಹುಶಃ ಎಲ್ಲ ಸವಲತ್ತನ್ನು ಈ ಕೋರ್ಟ್ ಮುಂದೆ ಅಳವು ತೊಡ್ಕೊಳ್ಳೋದು ಬೇಡದಿತ್ತು. ಸರ್ ಈಗ ಅದನ್ನ ವೈರಲ್ ಮಾಡಿದ್ ಯಾರು ನಮ್ಗೆ ಗೊತ್ತಿಲ್ವಲ್ಲ ಸರ್. ಈಗ ಫೋಟೋ ವೈರಲ್ ಮಾಡಿದ್ ಯಾರು? ಮೊನ್ನೆನೂ ಅಷ್ಟೇ ಒಂದು ವಿಡಿಯೋ ವೈರಲ್ ಆಯ್ತು. ಅದಕ್ಕೆ ಸರ್ಕಾರದವ್ರು ಏನ್ ಮಾಡೋದು, ಧನ್ವೀರ್ ಅವ್ರನ್ನ ಕರೆಸಿ ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡಿ, ಧನ್ವೀರ್ ಅವ್ರ ಜೊತೆ ಅದಕ್ಕೆ ಬರಬೇಕು. ಅಲ್ಲ ಇದು ಫೋಟೋ ಕಳಿಸೋರು ಯಾರು, ಅವ್ರಿಗೆ ರೀಚ್ ಮಾಡಿ ಮಾಧ್ಯಮದವ್ರಿಗೆ ತಲುಪಿಸೋರು ಯಾರು, ಹೆಂಗಿದು ಹೋಗುತ್ತೆ? ಅಂದ್ರೆ ಜೈಲು ಒಳಗಡೆ ಕೂಡ ದರ್ಶನ್ ಅವ್ರ ವಿರುದ್ಧವಾಗಿ ಒಂದು ಶಕ್ತಿ ಕೆಲಸ ಮಾಡ್ತಾ ಇದೆ ಅಂತ ನಿಮ್ಮ ಯಾರು ಮಾಡ್ತಾ ಇದಾರೆ ಏನು ಅಂತ ಗೊತ್ತಿಲ್ಲ ಸರ್. ಅಲ್ಲಿ ಎಕ್ಸಾಂಪಲ್ ನಾನು ಹೇಳ್ಬೇಕು ಅಂದ್ರೆ, ಫೋನ್ ಹೆಂಗೆ ಸರ್ ಸಿಗುತ್ತೆ? ಒಂದು ವಿಡಿಯೋ ಮಾಡ್ಬೇಕು ಅಂದ್ರೆ ಒಂದು ಪರ್ಮಿಷನ್ ಬೇಕಲ್ವಾ ಸರ್? ಖಂಡಿತ ಅಲ್ವಾ? ಈಗ ನಿಮ್ಗೆ ಅಲ್ಲಿ ಒಂದು ಫೋಟೋ ಹಿಡಿಬೇಕಂದ್ರೆ ಒಂದು ಪರ್ಮಿಷನ್, ನಿಮ್ಗೆ ಏನೇ ಒಳಗಡೆ ಹೋಗ್ಬೇಕಂದ್ರು ಪರ್ಮಿಷನ್ ಬೇಕು ನಿಮ್ಗೆ. ಖಂಡಿತ. ಹೆಂಗ್ ಹೋಗುತ್ತೆ? ಸಾರಿ ಸೀಲ್ ಗುದ್ದು ಬಿಡ್ತಾರೆ. ಹೋಗುತ್ತೆ ಅನ್ನೋದು ನಮಗೆ. ಈಗ ಮೊನ್ನೆ ಅಷ್ಟು ನೆಗೆಟಿವ್ ಸಿನಿಮಾ ಇನ್ನೇನು 2 ದಿನ ರಿಲೀಸ್ ಗಿದೆ ನೆಗೆಟಿವ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರು. 2 ದಿನಕ್ಕೆ ಮುಂಚೆ ನೆಗೆಟಿವ್ ಮಾಡಿದ್ರು. ಅದ್ರ ಬಗ್ಗೆ ಕೇಳ್ಬೇಕಂತ ಇದ್ದೆ ನಾನು. ಅದೇ ಸರ್, ಏನೇನು ಸ್ಟಾರ್ಟ್ ಆಯ್ತು ಸಿನಿಮಾ ನೆಗೆಟಿವ್ಸ್ ಅಂತ? ಈಗ ಅಂದ್ರೆ ನೀವು ಹೆಚ್ಚು ಸಿನಿಮಾದ ಬಗ್ಗೆ ಓಡಾಡ್ತಾ ಇದ್ದಿದ್ದೆ ಈ ವಿಚಾರ. ಹೌದು, ವೈರಸಿ. ನಮಗೆ ಸಿನಿಮಾ ಸಕ್ಸಸ್ ಆಗ್ಬೇಕು ಅನ್ನೋದು ನಮ್ಮ ಉದ್ದೇಶ ಇರೋದು. ಅವ್ರು ನಮ್ಮ ಜೊತೆಲಿ ಇಲ್ಲ ಅಂದ್ರೂ ನಾವು ಈ ಸಿನಿಮಾನ ರೀಚ್ ಮಾಡಿಸ್ತೀವಿ. ಆಲ್ರೆಡಿ ರೀಚ್ ಆಗಿದೆ ಈಗ. ಬಟ್ ಏನು ಅಂತಂದ್ರೆ, ಇಲ್ಲಿ 2 ದಿನ ಇನ್ನೇನು ರಿಲೀಸ್ ಗಿದೆ, ಎಲ್ಲ ಮಾಧ್ಯಮದಲ್ಲೂ ನೆಗೆಟಿವ್ ಹಾಕ್ತಾ ಇದಾರೆ. ಏನಕ್ಕೆ ನೆಗೆಟಿವ್ ಆಗ್ತಾರೆ, ಹೆಂಗ್ ಕಳಿಸಿದ್ರು, ಯಾರು ಕಳಿಸಿದ್ರು ಏನು ಗೊತ್ತಾಗ್ತಾ ಇಲ್ಲ. ಯಾರು ಷಡ್ಯಂತ್ರ ಮಾಡ್ತಿದಾರೆ ಗೊತ್ತಾಗ್ತಾ ಇಲ್ಲ ನನಗಿಲ್ಲಿ. ಬೇಕು ಅಂತ ಮಾಡ್ತಾ ಇದಾರ ಸರ್? ಇದು ಬೇಕು ಅಂತಾನೆ ಮಾಡ್ತಿರೋದು, ಉದ್ದೇಶ ಪೂರ್ವಕವಾಗಿನೇ ಮಾಡ್ತಾ ಇದಾರೆ ಇಲ್ಲಿ. ಈಗ ಧನ್ವೀರ್ ಅವ್ರನ್ನ ಕರೆಸಿ ಮಾತಾಡುವಂಥದ್ದು ಏನಿತ್ತು, ಅವ್ರ ಇನ್ವೆಸ್ಟಿಗೇಷನ್ ಮಾಡೋದು ಏನಿತ್ತು ಗೊತ್ತಿಲ್ಲ ನಮ್ಗೆ. ಯಾರೋ ಮಾಡಿರೋ ಕೆಲ್ಸಕ್ಕೆ ಇನ್ಯಾರೋ ಹೊಣೆ ಆಗ್ತಾರೆ ಇಲ್ಲಿ. ಈಗ ಅಂದ್ರೆ ಧನ್ವೀರ್ ಅವ್ರನ್ನ ಅನಗತ್ಯವಾಗಿ ಕರೀತಾ ಇದ್ದಾರೆ ಅಂತ ಸರ್. ಈಗ ಅಲ್ಲಿ ಫೋಟೋ ವೈರಲ್ ಆಯ್ತು, ವಿಡಿಯೋ ವೈರಲ್ ಆಯ್ತು, ಡನ್. ಅದನ್ನ ಒಳಗಡೆ ಬಿಟ್ಟಿದ್ಯಾರು? ಕರೆಕ್ಟ್, ಅಲ್ಲಿನ ಸಿಬ್ಬಂದಿಗಳೇ ಅಲ್ವಾ? ಸಿಬ್ಬಂದಿಗಳನ್ನ ಫಸ್ಟ್ ಆಕ್ಷನ್ ತಗೋಬೇಕಲ್ವಾ ಸರ್? ಅದು ಬಿಟ್ಟು ಇಲ್ಲಿ ಧನ್ವೀರ್ ಅವ್ರನ್ನ ಕರೆದು ಅವ್ರನ್ನ ಇನ್ವೆಸ್ಟಿಗೇಷನ್ ಅಂದ್ರೆ ಏನಾಯ್ತು, ಹೆಂಗಾಯ್ತು, ಯಾವ ತರ ಆಯ್ತು? ನನ್ಗೆ ಅನ್ಸುತ್ತೆ ಸರ್, ದರ್ಶನ್ ಅವರು ಯಾವಾಗ ಜೈಲಿಗೆ ಹೋದ್ರು ಅವಾಗ ಸರ್ಕಾರ ಒಬ್ಬ IPS ಅಧಿಕಾರಿನೇ ಹಾಕ್ಬಿಡ್ತು ಅಲ್ಲಿಗೆ. ಅಯ್ಯೋ ದೇವ್ರೆ, ನಾನ್ ಹಿಸ್ಟ್ರಿಲೇ ಸರ್ ನಾವ್ ಈ ತರ ನೋಡಿಲ್ಲ ಸರ್. ಇಡೀ ಹಿಸ್ಟ್ರಿಲಿ ನಾವ್ ಈ ತರ ನೋಡಿಲ್ಲ. ಸರ್ಕಾರ ಹೆಂಗೆ ಇರ್ಬೋದು, ಏನೇ ಇರ್ಬೋದು, ಬಟ್ ಪ್ರತಿಯೊಬ್ಬರಿಗೂ ಈಕ್ವಲ್ ರೈಟ್ಸ್ ಅನ್ನೋದು ಇರ್ಬೇಕು ಸರ್. ಇಲ್ಲಿ ಯಾರೇ ತಪ್ಪು ಮಾಡ್ಲಿ, ಆಯ್ತಾ, ಒಂದು ಈಕ್ವಲ್ ರೈಟ್ಸ್ ಇರ್ಬೇಕು. ಇವಾಗ
ನೀವೊಂದು ಫೋಟೋ ವೈರಲ್ ಆಯ್ತು ಅಂದ್ಬಿಟ್ಟು ಆ ಫೋಟೋನೇ ಬಟ್ ಇಟ್ಕೊಂಡು ನೆಗೆಟಿವ್ ಮಾಡ್ತೀರಾ ಅಂತ ಈ ಸಿನಿಮಾದಲ್ಲಿ ಅದೇ ಸರ್ ತೋರಿಸಿರೋದು ನಿಮ್ಗೆ. ನೀವು ಸಿನಿಮಾ ಹೋಗಿ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಪೊಲಿಟಿಕಲ್ ಡೆವಿಲಲ್ಲೂ ಅದೇ ತೋರಿಸಿದ್ರಾ ಸರ್ ಬ್ಯಾಕ್ ಗ್ರೌಂಡ್ ಇವಾಗ ಏನ್ ನೀವು ಪ್ರಶ್ನೆ ಕೇಳ್ತಾ ಇದ್ರೆ ಅದೇ ಸಿನಿಮಾದಲ್ಲಿ ಇದೆ. ನೀವೀಗ ನಾನು ಏನ್ ಪ್ರಶ್ನೆಗಳು ಕೇಳ್ತಿದ್ರಲ್ಲ ಸರ್, ಇದು ರಾಜಕೀಯದ ಬಗ್ಗೆ ಆಗಿರ್ಬೋದು, ಅದೇ ಇರೋದು ಸಿನಿಮಾದಲ್ಲಿ ನಿಮ್ಗೆ ಇವಾಗ. ಅದಕ್ಕೆ ನಾನು ಹೇಳೋದು ನಿಮ್ಗೆ, ಇವಾಗಿನ ರಾಜಕಾರಣ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಎಲ್ಲ ಒಂದು ದುಡ್ಡಿನ ಅಭಾವ ಸರ್. ದುಡ್ಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋ ರಾಜಕಾರಣ ಇದೆ. ನಿಮ್ ಬಾಸು ಹೊರಗಡೆ ಬಂದ್ಮೇಲೆ CM ಆಗ್ತಾರೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಸರ್, ಅವ್ರು ಹೇಳಿರೋದಂದ್ರೆ ನಮ್ ನೀವ್ ಹೇಳ್ತಾ ಇರೋದಾ ಅಥವಾ ಇದು ನಿಮ್ಮ ಅಂದ್ರೆ ಬಾಸ್ ಅವರ? ನಮಗೆ ಅವ್ರು ಆದ್ರೆ ಬಹಳ ಖುಷಿ, ನಾವೇ ನಿಂತ್ಕೊಂಡು ಕ್ಯಾಂಪೇನ್ ಮಾಡ್ತೀವಿ. ತಯಾರಾಗಿದ್ದೀರಿ ಈಗ? ಅವ್ರು ಬರ್ಲೇಬೇಕು ಅನ್ನೋದು ನಮ್ಮ ಉದ್ದೇಶ. ಇವಾಗ ಅವ್ರು ಬರ್ಲಿಲ್ಲ ಅಂದ್ರೆ ನಾವು ಹೇಳ್ತೀವಿ ಅವ್ರಿಗೆ, ಬನ್ನಿ ಬಾಸ್ ನೀವು ಬರ್ಬೇಕು, ಪೊಲಿಟಿಕಲ್ ನೀವು ಬರ್ಬೇಕು, ಪೊಲಿಟಿಕ್ಸ್ ನೀವು ಬರ್ಬೇಕು. ಯಾಕಂದ್ರೆ ಎಷ್ಟೋ ಜನಕ್ಕೆ ಕ್ಯಾಂಪೇನ್ ಮಾಡಿಲ್ವಾ? ದರ್ಶನ್ ಅವರ ಎಲ್ಲಾ ಅಭಿಮಾನಿಗಳ ಪ್ರಶ್ನೆ ಇದೆಯಾ? ಹೌದು.